ಸ್ಮೈಲಿ ಗ್ರೀನ್ ಪ್ರಾಜೆಕ್ಟ್ ಸರ್. ನೋಡಿ ಯಾವ ತರ ಆರ್ಚ್ ಕೊಟ್ಟಿದೀವ ವಿತ್ ಸೆಕ್ಯೂರಿಟಿ ಕ್ಯಾಬಿನ್. ಬರೀ ನಾವು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ, CC ರೋಡ್ ಸಮೇತ ಯಾವ ತರ ಗ್ರ್ಯಾಂಡ್ ಡೆವಲಪ್ಮೆಂಟ್ ಅಲ್ಲಿ DTCP ಅಪ್ರೂವ್ಡ್ ಲೇಔಟ್ ಕೊಡ್ತಾ ಇದೀವಿ ನೋಡಿ ಸರ್. ಬರೀ ಕೇವಲ 799 ರೂಪಾಯಿ ಸ್ಕ್ವೇರ್ ಫೀಟ್ಗೆ ನಿಮಗೆ ಬೆಂಗಳೂರಿನ ಗೌರಿಬಿದನೂರಲ್ಲಿ ಸಿಗ್ತಾ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ. ಸೈಟ್ ತಗೋಬೇಕಂತ ನಿಮ್ಗೆ ಒಂದು ಕ್ಷಣ ನಿಮ್ಮ ಮೈಂಡಿಗೆ ಬಂದ್ರೆ ನಮ್ಮ ವಿಡಿಯೋನ ಫುಲ್ ನೋಡಿ. ನಾವು ಮಾಡಿರ್ತಕ್ಕಂಥ ಗೌರಿಬಿದನೂರು ಸ್ಮೈಲಿ ಗ್ರೀನ್ ಪ್ರಾಜೆಕ್ಟ್ ಅಲ್ಲ ಈ ಪ್ರೈಸ್ ನಾವೇನು 799 ರೂಪೀಸ್ ಮಾರ್ತಾ ಇದ್ದೀವ. ಯಾರಾದ್ರೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಯಾವತ್ತಿಗೂ ಅವ್ರು ತಗೊಳಕ್ ಆಗೋದಿಲ್ಲಲ್ಲ. ಆ ಥರನಾ? ಆ ಥರ ಡೆಫಿನೆಟ್. ಈ ಬೆಂಗಳೂರು ಬಿಟ್ಟು ಹೊರಗಡೆ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಸೊ ಅದೇ ರೀತಿ ನಿಮ್ಮ ಆಸೆ ಪ್ರಕಾರ ನಾನಿವತ್ತು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ ಇರ್ತಕ್ಕಂಥ ಗೌರಿಬಿದನೂರಿಗೆ ಬಂದಿದ್ದೀನಿ. ಮಾಮೂಲಿಯಾಗಿ ಬೇರೆ ಲೇಔಟ್ಗಳಲ್ಲೇ ಟಾರ್ ರೋಡ್ ಕೊಡ್ತಾರೆ. ಹೌದು, ನಾವು ಸಿಮೆಂಟ್ ಕಾಂಕ್ರೀಟ್ ರೋಡೇ ಕೊಟ್ಟಿದ್ದೀವಿ. ಇದು ಕೊಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ ಸಿಮೆಂಟ್ ಕಾಂಕ್ರೀಟ್ ರೋಡ್ಸ್. ಇದು DTCP ಅಪ್ರೂವಲ್ ಆಗಿರೋ ಪ್ರಾಜೆಕ್ಟ್ ಇದು. ಮತ್ತೆ ಬೆಂಗಳೂರಿಂದ ಗೌರಿಬಿದನೂರು ಅನ್ನೋದು ಟೋಲ್ ರೋಡ್ ಇದು. ಸೂಪರ್ ಡೂಪರ್ ರೋಡ್ ಕಂಡೀಷನ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಲ್ಮೋಸ್ಟ್ ನಮ್ಮ MVP ಕನ್ನಡ ಚಾನಲಲ್ಲಿ ಸೈಟ್ಗಳ ವಿಡಿಯೋ ತೋರಿಸ್ತಾನೆ ಇದ್ದೀನಿ. ಪ್ರತಿನಿತ್ಯ ನಿಮಗೆ ಸೈಟ್ಗಳು ಎಲ್ಲೆಲ್ಲಿ ಯಾವ್ಯಾವ ರೇಟಿಗೆ, ಮೈಸೂರು ರೋಡ್ ಆಗಿರ್ಬೋದು, ನೆಲಮಂಗಲ ರೂಟ್ ಆಗಿರ್ಬೋದು, ಮಾಗಡಿ ರೂಟ್ ಆಗಿರ್ಬೋದು, ಎಲ್ಲ ಕಡೆ ತೋರಿಸಿದ್ದೀನಿ. ಅದನ್ನು ಬಿಟ್ಟು ಔಟ್ಸ್ಕಟ್ಸಲ್ಲಿ ತೋರಿಸಿ ಬೆಂಗಳೂರು ಬಿಟ್ಟು ಹೊರಗಡೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಅದೇ ರೀತಿ ನಿಮ್ಮ ಆಸೆ ಪ್ರಕಾರ ನಾನಿವತ್ತು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ ಇರ್ತಕ್ಕಂಥ ಗೌರಿಬಿದನೂರಿಗೆ ಬಂದಿದ್ದೀನಿ. ಈ ಗೌರಿಬಿದನೂರಲ್ಲಿ ಈಗೇನು ನೋಡ್ತಾ ಇದ್ರೆ ಇದು ಲೇಔಟು ಸುಮಾರು 10.5 ಎಕರೆಲಿ ಮಾಡಿರ್ತಕ್ಕಂಥ ಲೇಔಟು. ಇಲ್ಲೇ ನೀವು ಮನೆ ಕಟ್ಟಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಯಾವ ಥರ ಯಾವ ಖಾತಾ ಬರುತ್ತೆ, ಲೋನ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವೆಂಕಟ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮಿಸ್ಟರ್ ವಿಜಯ್, ಹೇಗಿದ್ದೀರಾ? ಸೊ ತುಂಬ ಚೆನ್ನಾಗಿದ್ದೀವಿ. ಸೊ ತುಂಬಾ ದಿವಸ ಆಯ್ತು ನಿಮ್ಮನ್ನು. ಹೌದೌದು, ಅರೌಂಡ್ ಒಂದು 3 to 4 months ಆಯ್ತು. 4 months ಆಯ್ತು. ಲಾಸ್ಟ್ ಮಂತ್ ಒಂದು ದೊಡ್ಡಬಳ್ಳಾಪುರದ ಹತ್ರ ಒಂದು ಇದು ಶೂಟ್ ಮಾಡಿದ್ದು. ಹೇಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ನಾವು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಸೊ ವಿತ್ ಇನ್ 3 weeks ಅಲ್ಲೇ more than 100 sites ನಾವು 100 sites. ಹೌದೌದು. ಆಕ್ಚುಲಿ ಅದು ನಾವು ತೋರಿಸಿರೋ ವಿಡಿಯೋಯಿಂದ ನಮ್ಮ ಶ್ರಮದಿಂದ ಆಗಿದೆ ಎಲ್ಲ ಅಲ್ಲ. ಅದು ನೀವೊಂದು ಲೇಔಟ್ ಕೊಡಬೇಕಾದ್ರೆ ಆ ಲೇಔಟಲ್ಲಿ ಯಾವ ಕ್ವಾಲಿಟಿ ಕೊಟ್ಟಿದ್ದೀರಾ, ಯಾವ ಥರ ರೆಸ್ಪಾನ್ಸ್ ಮಾಡಿದ್ದೀರಾ, ಯಾವ ಥರ ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಅದ್ರ ಮೇಲೆ ರೆಸ್ಪಾನ್ಸ್ ಆಗಿರುತ್ತೆ. ಅಲ್ಲ, ಆ ವಿಡಿಯೋದಲ್ಲೇ ತುಂಬಾ ಕ್ಲಿಯರ್ ಆಗಿ ಹೇಳಿದ್ವಿ. ನೀವ್ ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ, ವ್ಯಾಲಿಡ್ ಪಾಯಿಂಟ್ ಏನಿದೆ. ಕಸ್ಟಮರ್ ಯಾವ್ದನ್ನ ನಂಬ್ತಾರೆ ಈ ಕಾಲದಲ್ಲಿ? ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು, ಜಿನೈನ್ ಡಾಕ್ಯುಮೆಂಟ್ಸ್ ಇರಬೇಕು, ಓನರ್ಶಿಪ್ ಇರಬೇಕು. ಅದೆಲ್ಲ ಮ್ಯಾಚ್ ಆಗಿದ್ದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ನೋ ಡೌಟ್. ಅದ್ರಲ್ಲಿ ಅವತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ಗ್ರೀನರಿ, ಆ ಪ್ಯಾಷನ್ ಇದ್ರೆ ಮಾತ್ರ ಆ ಥರ ಲೇಔಟ್ ಆಗೋದು ಸಾಧ್ಯ. ನೋಡಿ ಸ್ನೇಹಿತರೆ, ಬೇಕಾದ್ರೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಅಲ್ಲೂ ಕೂಡ ನೋಡ್ಕೋಬಹುದು. ಈಗ ಬಂದ್ಬಿಟ್ಟು ಗೌರಿಬಿದನೂರಲ್ಲಿ ಸುಮಾರು 10.5 ಎಕರೆಲಿ ಲೇಔಟ್ ನಾವು ತೋರಿಸ್ತಾ ಇರೋದು ಅಲ್ವಾ ಸರ್? ಹೌದು, 10.5 ಎಕರೆ. 10 ಎಕರೆಲಿ ಸುಮಾರು ಎಷ್ಟು ಸೈಟ್ಸ್ ಇದೆ ಸರ್ ಇಲ್ಲಿ? 203 ಸೈಟ್ ಇದೆ. 203 ಸೈಟ್ಗಳು ಇರ್ತಕ್ಕಂಥದ್ದು. ಓಕೆ, ಮತ್ತೆ ಇದು ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸಿಗ್ತಾ ಇದೆ ಇಲ್ಲಿ? ಸರ್ ಇಲ್ಲಿ ಮಾಡಿರೋದು 2 ಮೆಜರ್ಮೆಂಟ್ಸ್ ಅಲ್ಲೇ 30-40 ಮತ್ತೆ 8 ಡೈಮೆನ್ಷನ್ಸ್ 2 ಬಂದಿರೋದು. 30-40 ಮತ್ತೆ 8 ಡೈಮೆನ್ಷನ್ಸ್. 166 ಸೈಟ್ 30-40 ಸೈಟ್ ಬಂದಿದೆ. ಮಿಕ್ಕಿದ್ದೆಲ್ಲ 8 ಡೈಮೆನ್ಷನ್ಸ್. ಮಿಕ್ಕಿದ್ದೆಲ್ಲ 8 ಡೈಮೆನ್ಷನ್. ಹೌದು. ಈ ಗೌರಿಬಿದನೂರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಗೌರಿಬಿದನೂರು ಟೌನ್ ಅಲ್ಲಿ ನ್ಯಾಷನಲ್ ಕಾಲೇಜ್ ಇದೆ. ಅಲ್ಲಿ ಲೆಫ್ಟ್ ಟರ್ನ್ ತಗೊಂಡ್ರೆ ಇಡಗೂರು ರೋಡ್ ಅಂತ ಬರುತ್ತೆ. ಇಡಗೂರು ರೋಡ್ ಅಲ್ಲೇನೆ ನಮ್ಮ ಪ್ರಾಜೆಕ್ಟ್ ಸ್ಮೈಲಿ ಗ್ರೀನ್ ಪ್ರಾಜೆಕ್ಟ್. ಸ್ಮೈಲಿ ಗ್ರೀನ್ ಪ್ರಾಜೆಕ್ಟ್ ಹೆಸರು. ಓಕೆ, ಇಲ್ಲಿ ಲೊಕೇಶನ್ ಅಲ್ಲಿ ಬರುತ್ತೆ ಇದು. ಹೌದು. ಸೊ ಹಾಗಾಗಿ ಗೌರಿಬಿದನೂರಿಂದ ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ ಅಂತ ಹೇಳಿ? ಗೌರಿಬಿದನೂರು ನಾವು ಗೌರಿಬಿದನೂರಿಂದ ಹಿಂದೂಪುರ ರೋಡ್ ಅಲ್ಲಿ ಲೆಫ್ಟ್ ಟರ್ನ್ ತಗೊಂಡ್ರೆ ಎಕ್ಸಾಕ್ಟ್ ಆ ಪಾಯಿಂಟ್ ಇಂದ 4 ಕಿಲೋಮೀಟರ್ ಆಗುತ್ತೆ. 4 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಓಕೆ, ಮತ್ತೆ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಇಲ್ಲಿ? ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ಮಾಮೂಲಿಯಾಗಿ ಬೇರೆ ಲೇಔಟ್ಗಳಲ್ಲೇ ಟಾರ್ ರೋಡ್ ಕೊಡ್ತಾರೆ. ಹೌದು, ನಾವು ಸಿಮೆಂಟ್ ಕಾಂಕ್ರೀಟ್ ರೋಡೇ ಕೊಟ್ಟಿದ್ದೀವಿ. ಇದು ಕೊಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬೀಳುತ್ತೆ ಸಿಮೆಂಟ್ ಕಾಂಕ್ರೀಟ್ ರೋಡ್ಸ್. ಸೊ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾನು. 30 feet ರೋಡ್, 40 feet ರೋಡ್ ಯಾವುದೇ ಇರಲಿ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ರೋಡ್ಸ್ ಕೊಟ್ಟಿದ್ದೀವಿ. ಇದು 40 feet ಕೊಟ್ಟಿದ್ದೀರಾ? 30 feet ಕೊಟ್ಟಿದ್ದೀರಾ? ಸೆಂಟ್ರ್ ರೋಡ್, ಮೇನ್ ರೋಡ್ ಏನ್ ನೋಡ್ತಾ ಇದೀವಿ ನಾವು, ಇದು 40 feet ರೋಡ್. ಸಬ್ ರೋಡ್ಸ್ ಎಲ್ಲ 30 feet ರೋಡ್ಸ್. 30 feet ರೋಡ್. ಹೌದು. ಅದಾದ್ಮೇಲೆ ಬೇರೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಕೊಟ್ಟಿದ್ದೀರಾ ಸರ್? ಬೇಸಿಕ್ ಕಮ್ಯುನಿಟೀಸ್ ಅಲ್ಲೇ ಎಲ್ಲ ಕವರ್ ಆಗೋಗಿದೆ. ವಾಟರ್ ಕನೆಕ್ಷನ್ ಆಗಿರ್ಬೋದು. ನೋಡಿ ಸ್ನೇಹಿತರೆ, ಹತ್ರ ಬನ್ನಿ, ಕ್ಯಾಮ್ರಾ ತಗೊಂಡು ನೋಡಿ.
ಇದು ವಾಟರ್ ಫೆಸಿಲಿಟೀಸ್ ಅಲ್ಲ ಸರ್ ಇದು ಪೈಪ್? ಇದು ವೈಟ್ ಕಲರ್ ಏನ್ ನೋಡ್ತಾ ಇದ್ದೀರಾ, ಇದು ವಾಟರ್ ಕನೆಕ್ಷನ್. ಓಕೆ. ಸಾಮಾನ್ಯವಾಗಿ ನೀವು PVC ಪೈಪ್ಸ್ ಕೊಡ್ತಾರೆ, ಇದು UPVC ಪೈಪ್ ತುಂಬಾ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಆ ಥರ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ನಾವೆಲ್ಲ ಯೂಸ್ ಮಾಡಿರೋದು. ನೋಡಿ ಇದು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಇದು ಸ್ಯಾನಿಟರಿ ಕನೆಕ್ಷನ್. ಸ್ಯಾನಿಟರಿ. ಮತ್ತೆ ಆಮೇಲೆ ಸೈಟ್ ನಂಬರ್ ಕೂಡ ರೆಡಿ ಇದೆ, ಎಲ್ಲ ರೆಡಿ ಇದೆ. ಮತ್ತೆ ಸೈಟ್ ಮಾರ್ಕ್ ಕೂಡ ನೋಡ್ತಾ ಇರಬಹುದು. ನಿಮಗೆ 30-40 ಏನ್ ಬೇಕೋ ನಿಮ್ಮ ಅಳತೆಗೆ ತಕ್ಕನಂಗೆ ಇದಾಗಬಹುದು. ಪರ್ಫೆಕ್ಟ್ ಆಗಿ ಒಂದಷ್ಟು ಇಂಚ್ ಕೂಡ ಡಿಫರೆನ್ಸ್ ಇಲ್ದಿರ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡಿ ಮಾರ್ಕಿಂಗ್ ಪಿಲ್ಲರ್ಸ್ ಎಲ್ಲ ಹಾಕಿದ್ರು. ರಿಜಿಸ್ಟ್ರೇಷನ್ ಆದ್ಮೇಲೆ ಕಾಂಪೌಂಡ್ ಕಟ್ಕೊಂಡಿರ್ಬೋದಾ ಹೇಗೆ ಸರ್ ಅವರು? ಅದು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಅಲ್ಲೇ ನೀಟಾಗಿ ನಾವೇ ಸೂಪರ್ವಿಷನ್ ಮಾಡ್ತಾ ಇರ್ತೀವಿ ಟೈಮ್ ಟು ಟೈಮ್. ಯಾರದೇ ಎನ್ಕ್ರೋಚ್ಮೆಂಟ್ ಆಗಿರಲಿ ಏನು ಬರೋದಿಲ್ಲ, ಪ್ರಾಬ್ಲಮ್ ಬರೋದಿಲ್ಲ ಎಲ್ಲ. ಓಕೆ. ಮತ್ತು ಆಮೇಲೆ ಕರೆಂಟಿನ ಫೆಸಿಲಿಟೀಸ್ ಕೂಡ ನೋಡ್ತಾ ಇರ್ಬೋದು ನೀವು. ಲೈಟ್ ಕಂಬ ಅದು ಕೂಡ ಕೊಟ್ಟಿದ್ದಾರೆ. ಓಕೆ. ಸುತ್ತ ಗೇಟೆಡ್ ಕಮ್ಯುನಿಟಿ ಅಲ್ಲ ಸರ್? ಪೂರ್ತಿ 100% ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಇದು. ಮತ್ತೆ ಇದೆಲ್ಲ ಏನು ಅಮ್ಯುನಿಟೀಸ್ ಅಂತ ಬಂದಾಗ ಇಲ್ಲಿ ಆಫೀಸ್ ಗಿಫೀಸ್ ಅನ್ನೋ ಥರ ನಮ್ಮ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಆಫೀಸ್ ಪರ್ಪಸ್ಗೋಸ್ಕರನೇ ಈ ಬಿಲ್ಡಿಂಗ್ ಕಟ್ಟಿರೋದು. ಇವಾಗ ಡೆಫಿನೆಟ್ ಆಗಿ ಒಂದು ಇರಲೇಬೇಕು ಆಫೀಸು. ಇವಾಗ ರೆಕಾರ್ಡ್ಸ್ ಮೇಂಟೈನ್ ಮಾಡೋಕೆ ಇರ್ಬೋದು, ಒಂದು ಫೈಲ್ಸ್ ಇಟ್ಕೊಳ್ಳೋಕ್ಕಾಗಿರ್ಬೋದು, ಕಸ್ಟಮರ್ಸ್ ಬಂದರೆ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ ಇರಬೇಕು ಅಂತೇಳಿ ಆಫೀಸ್ ರೆಡಿ ಮಾಡಿದ್ದೀವಿ. ಓಕೆ. ಯಾವುದೇ ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಗಿಡ ಮರಗಳು ಟ್ರೀಗಳು ಎಲ್ಲ ನೋಡ್ತಾ ಇದ್ದೀವಿ. ಅದು ಯಾವ ಥರ ಪ್ರತಿ ಸೈಟ್ಗೂ ಒಂದೊಂದು ಥರ ಕೊಟ್ಟಿದ್ರೆ ಹೇಗೆ ಅದು? ಸರ್ ಅವೆನ್ಯೂ ಪ್ಲಾಂಟೇಶನ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ. ನೀವೇನು ನೋಡ್ತಾ ಇದ್ದೀರ ಪ್ಲಾಂಟೇಶನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ಟೇಜ್ಗೆ ಒಂದು ಹೈಟಿಗೆ ಬಂದ್ಬಿಟ್ಟಿದೆ ಎಲ್ಲ. ಸೊ ನೆಕ್ಸ್ಟ್ ಇಂದ ನಾನು ಪ್ಲಾಂಟೇಶನ್ ಮ್ಯಾಸಿವ್ ಪ್ಲಾಂಟೇಶನ್ ಮಾಡೋ ಇದೆಲ್ಲ ಇಟ್ಕೊಂಡಿದ್ದೆಲ್ಲ ಪ್ಲಾನ್ಸ್ ಎಲ್ಲ ಇದೆ ಇವಾಗೆಲ್ಲ ನೋಡಿ ಎಲ್ಲ ರೋಡ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎಲ್ಲ ಇಟ್ಬಿಟ್ಟಿದ್ದೀವಿ ಎಲ್ಲ. ಸೊ 1 by 1 ಎಲ್ಲ ಇವಾಗ ಕರ್ವ್ ಸ್ಟೋನ್ ಇವಾಗ ನೀವೇನು ನೋಡ್ತಾ ಇದ್ದೀರ ಇವೆಲ್ಲ ಕರ್ವ್ ಸ್ಟೋನ್ಸ್ ಆಲ್ರೆಡಿ ಕೆಲಸ ನಡೀತಾ ಇದೆ. ಓಕೆ. ಇದಕ್ಕೆಲ್ಲ ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಪಟ್ಟಿ ಎಲ್ಲ ಬರುತ್ತೆ ಇದಕ್ಕೆಲ್ಲ. ಕಲರಿಂಗ್ ಒಂದು ಕಲರಿಂಗ್ ಹೌದು, ಅದೊಂದು ಪೆಂಡಿಂಗ್ ಇರೋದು. ಇನ್ನೆಲ್ಲ ಆಲ್ಮೋಸ್ಟ್ ಫುಲ್ ಸೂಪರ್ ಆಗಿರುತ್ತೆ. ಹೌದೌದು. ಚಿಕ್ಕ ಪುಟ್ಟದ ಇದೆಲ್ಲ ಏನು ಹುಲ್ಗಿಲ್ಲ ಅದೆಲ್ಲ ತೆಗ್ದಾಕಿ ಎಲ್ಲ ಇನ್ನೂ ಕ್ಲೀನ್ ಮಾಡ್ತೀರಾ? ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದೀವಿ ಎಲ್ಲ. ನೋಡಿ ಎಷ್ಟು ನೀಟಾಗಿ ಎಲ್ಲ ಇದೆ ಲೇಔಟ್ ಎಲ್ಲ ಕಂಪ್ಲೀಟ್ ಆಗಿ ಸೂಪರ್ ನೀಟಾಗಿ ಮಾಡಿ ಇಟ್ಬಿಟ್ಟಿದ್ದೀವಿ ಸರ್. ಮತ್ತೆ ಇಲ್ಲೇನು ಸೈಟ್ ತೊಗೊಳೋದು ಬೆಟರಾ ಮನೆ ಕಟ್ಟೋದು ಬೆಟರಾ ಹೇಗೆ ಸರ್? ಗೌರಿಬಿದನೂರು ಅಂದ್ರೆ ಜನಕ್ಕೆ ಹೆಂಗೆ ಅಂದ್ರೆ ಬೆಂಗಳೂರು ಬಿಟ್ಟು ಆಚೆಪ್ಪ ಅಂತ ಇರ್ತಾರೆ ಕೆಲವರು, ಇಲ್ಲಪ್ಪ ಅದೇ ಬೆಟರು ಅಂತ ಇರ್ತಾರೆ. ಓವರ್ ಆಲ್ ಎರಡೂ ಥರ ಜನ ಇರೋದ್ರಿಂದ ನಿಮ್ಮ ಸಜೆಷನ್ ಏನು ಸರ್? ಎಸ್ಪೆಷಲಿ ಕರೋನಾ ಆದ್ಮೇಲೆ ಜನರಿಗೆ ಬೆಂಗಳೂರು ಅನ್ನೋದು ಬೇಜಾರಾಗ್ಬಿಟ್ಟಿದೆ. ಆಚೆಗಡೆ ಹೋಗಿ ನಮ್ದೇ ಅಂತ ಒಂದು ಫಾರ್ಮ್ ಹೌಸ್ ಕಾನ್ಸೆಪ್ಟ್ ಆದ್ರೂ ಇರಬಹುದು, ಇಲ್ಲ ದೂರದಲ್ಲಿ ಹೋಗಿ ಒಂದು ಪ್ರಕೃತಿ ಮಧ್ಯೆ ಒಂದು ಮನೆ ಚಿಕ್ಕದೊಂದು ಸೈಟ್ ಇದ್ದ ಒಂದು ಮನೆ ಕಟ್ಕೊಂಡಿದ್ರೆ ಬೆಂಗಳೂರು ಬಿಟ್ಟು ಒಂದು ತಿಂಗಳಿಗೆ 1 ಸತಿನೋ 2 ಸತಿನೋ ಬಂದು ಒಂದು ವಾರನೋ 10 ದಿವಸನೋ ಪೀಸ್ಫುಲ್ ಆಗಿ ಹ್ಯಾಪಿಯಾಗಿ ಇದ್ಬಿಟ್ಟು ಹೋಗೋದಕ್ಕೆ ಇವಾಗ ಟ್ರೆಂಡ್ ಆ ಥರ ತುಂಬ ಇಷ್ಟಪಡ್ತಾರೆ ಎಲ್ಲ ಬೆಂಗಳೂರಿಯನ್ಸ್. ಅದಕ್ಕೆ ಇವಾಗ ರೈಟ್ ಟೈಮು. ಇವಾಗ ಗೌರಿಬಿದನೂರು ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಇದು. ಇವಾಗ ಪ್ರೈಸಸ್ ಇನ್ನು ಜಾಸ್ತಿ ದುಬಾರಿ ಏನು ಆಗಿಲ್ಲ. ನೀವು ದೇವನಹಳ್ಳಿ ದೊಡ್ಡಬಳ್ಳಾಪುರ ಬೇರೆ ಕಡೆ ಎಲ್ಲ ಲೆಕ್ಕ ಹಾಕಿದ್ರೆ ತುಂಬ ಕಡಿಮೆ ಇದೆ ಪ್ರೈಸಸ್ ಇಲ್ಲ. ಅದರಿಂದ ಫಸ್ಟ್ ನನ್ನ ಸಜೆಷನ್ ಏನಂತಂದರೆ ಸೈಟ್ ಫಸ್ಟ್ ಲಾಕ್ ಮಾಡ್ಕೋಬೇಕು. ಓಕೆ. ಆಮೇಲೆ ಅವ್ರು ಯಾವ ಥರ ಅನುಕೂಲ ಸಿಗುತ್ತೋ ಮನೆ ಕಟ್ಕೋಬಹುದು ಆ ಥರ. ನೀವು ಹೇಳೋ ಪ್ರಕಾರ ಇಲ್ಲಿ ಸೈಟ್ ತಗೊಳ್ಳಿ, ಆಮೇಲೆ ಅವ್ರಿಗೆ ಬಿಟ್ಟಿದ್ದು ಡಿಸಿಷನ್ ಅಲ್ವಾ? ಹೌದು. ಓಕೆ. ಹಾಗಾದ್ರೆ ಸುತ್ತಮುತ್ತ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟರ್ ಪ್ರೈಸು ಅಂತ ಹೇಳ್ತಾ ಇದ್ದೀರಾ ನೀವು ಕೊಡ್ತಕ್ಕಂಥ? ತುಂಬಾ ರೀಸನೇಬಲ್ ಪ್ರೈಸ್. ಅದು ಈ ಕ್ವಾಲಿಟಿ ಡೆವಲಪ್ಮೆಂಟ್ಗೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ವಾ ಸರ್? ಹೌದು. ಓಕೆ. ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಲೇಔಟ್ಗೆ ಯಾವ್ಯಾವೆಲ್ಲ ಡೆವಲಪ್ಮೆಂಟ್ ನೋಡ್ಬೋದು ನಾವು ಸರ್? ಇವಾಗ ಗೌರಿಬಿದನೂರು ಅನ್ನೋದು ಮೇಜರ್ ಆಗಿ ಇಂಡಸ್ಟ್ರಿಯಲ್ ಹಬ್ ಇದು. 5500 ಎಕರೆ KDP ಇಂಡಸ್ಟ್ರಿ ಏರಿಯಾ ಇದೆ. ಮ್ಯಾಸಿವ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಎಲ್ಲಾನು. ನೀವು ಬೆಂಗಳೂರು ಔಟ್ಸ್ಕಟ್ಸ್ ಎಲ್ಲೇ ಹೋಗಿ ನೆಲಮಂಗಲ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ದೊಡ್ಡಬಳ್ಳಾಪುರ, ದಾಬಾಸ್ಪೇಟೆ, ಜಿಗಡಿ, ಆನೇಕಲ್ಲು, ಹೊಸಕೋಟೆ ಸ್ಟಾರ್ಟಿಂಗಲ್ಲೇ ಬರೀ 300 ರೂಪಾಯಿ ಇರುತ್ತೆ ಅಷ್ಟೇನೆ ಪರ್ ಸ್ಕ್ವೇರ್ ಫೀಟ್. ಇವತ್ತು ಎಲ್ಲ ಕಡೆ 4000 ರೂಪಾಯಿ ಆಗಿದೆ ಮಿನಿಮಮ್ ರೇಟು ಇವತ್ತಿನ ದಿವಸಕ್ಕೆ. ಸೊ ಇವಾಗ ಗೌರಿಬಿದನೂರು ಏನು ಮಾತಾಡ್ತಾ ಇದ್ದೀವಿ, ಇವಾಗ ಶುರುವಾಗಿರೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಎಲ್ಲನೂ. ಸೊ ಇನ್ಮೇಲೆ ಇನ್ನು ನೋಡಿ ರಾಕೆಟ್ ಸ್ಪೀಡ್ ಥರ ಪ್ರೈಸಸ್ ಎಲ್ಲನೂ ಜಂಪ್ ಹಾಕೊಂಡು ಹೋಗ್ತಾ ಇರುತ್ತೆ ಎಲ್ಲನೂ ಆ ಥರ ಹೇಳ್ತೀವಿ. ಹೌದು, ಖಂಡಿತವಾಗಿ. ಮತ್ತೆ ಆಮೇಲೆ ಸುತ್ತ ಡೆವಲಪ್ಮೆಂಟ್ಸ್ ಇಂಡಸ್ಟ್ರಿಯಲ್ ಟೌನ್ ಅಂತಾನೆ ಹೇಳಿದ್ರೆ, ಇನ್ನು ಕೆಲವರು ಇಲ್ಲಪ್ಪ ನಮಗೆ ಸಾಕಾಗ್ಬಿಡುತ್ತೆ ಇಲ್ಲೇ ಮನೆ ಕಟ್ಕೊಂಡು ಇದ್ಬಿಡ್ತೀವಿ ಅತ್ಲಾಗೆ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಂತಕ್ಕಂಥವ್ರಿಗೆ ಸ್ಕೂಲು, ಕಾಲೇಜಸ್ಸು, ಟೆಂಪಲ್, ಪ್ರಾವಿಷನ್ ಸ್ಟೋರು, ಜಿನ್ನ ಗಿನ್ನ ಪ್ರತಿಯೊಂದು ಇರುತ್ತೆ ಚಿಕ್ಕ ಪುಟ್ಟದ್ದೆಲ್ಲ. ಅವೆಲ್ಲ ವಿಚಾರಿಸ ಗೌರಿಬಿದನೂರು ಅನ್ನೋದು ದೊಡ್ಡ ಟೌನ್, ತಾಲೂಕ್ ಹೆಡ್ ಕ್ವಾರ್ಟರ್. ಇದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ನೀವು ಏನೇ ಕೇಳಿದ್ರು
ಎಲ್ಲ ಫೆಸಿಲಿಟೀಸು ಗೌರಿಬಿದನೂರು ಟೌನಲ್ಲಿ ಇದೆ. ನೀವು ಯಾವ ದೊಡ್ಡ ನರ್ಸಿಂಗ್ ಹೋಮ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಥಿಯೇಟರ್ಸ್ ಆಗಿರ್ಬೋದು, ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಮಾರ್ಕೆಟ್ ಪ್ಲೇಸಸ್ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆನೂ ಗೌರಿಬಿದನೂರು ಟೌನಲ್ಲಿ ಇದೆ. ಮತ್ತೆ ರೈಲ್ವೆ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ ಗೌರಿಬಿದನೂರಿಗೆ. ಬಟ್ ಇವ್ರು ಈಗ ಇದನ್ನೆಲ್ಲ ಕೆಲವೊಂದು ನಾವು ಅದನ್ನ ಅನುಭವಿಸ್ಬೇಕು ಅಂದ್ರೆ 4 ಕಿಲೋಮೀಟರ್ಸ್ ಡಿಪೆಂಡ್ ಆಗ್ಬೇಕು ಇವ್ರು. ಅಂದ್ರೆ ಇಲ್ಲೇನಾಗತ್ತ, ನಾನು ಹೇಳಿದ್ದು ಗೌರಿಬಿದನೂರು ಆ ಮೇನ್ ರೋಡ್ ಇಂದ, ಗೌರಿಬಿದನೂರು ಹಿಂದೂಪುರ ರೋಡ್ ಇಂದ ಇಲ್ಲಿಂದ 2 ಕಿಲೋಮೀಟರ್ಸ್ ಹೋದ್ರೆ ಗೌರಿಬಿದನೂರು ಸ್ಟಾರ್ಟ್ ಆಗ್ಬಿಡುತ್ತೆ. 2 ಕಿಲೋಮೀಟರ್ ನೀವು ಹೈವೇ ಇಂದ ಹೇಳಿದಿರ ಲೆಕ್ಕಾಚಾರ? ಹೈವೇದಿಂದ ಹೇಳ್ದೆ. ಓಕೆ, ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಸರ್. ಮತ್ತೆ ಈ ಅಮ್ಯುನಿಟೀಸ್ ಅಂತ ಬಂದ್ರೆ ಇಲ್ಲೇನು ಸೆಕ್ಯೂರಿಟಿ ಆ ಥರದ್ದು ಏನಾದ್ರು ಕೊಟ್ಟಿದ್ದೀರಾ ಬೇರೆ? ಸರ್ ಇದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್, ಸ್ಮೈಲಿ ಗ್ರೀನ್. ಅಲ್ಲೇ ಆರ್ಚ್ ನೋಡ್ತಾ ಇದ್ದೀರಾ? ನೀವೇನು ಆರ್ಚ್ ನೋಡ್ತಾ ಇದ್ದೀರಾ, ಬೇರೆ ಲೇಔಟ್ಸ್ ಅಲ್ಲೇ ಬ್ರೋಷರ್ ಅಲ್ಲಿ ಕೊಟ್ಟಿರ್ತಾರೆ, ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಇಲ್ಲಿ ರೆಡಿಮೇಡ್ ಎಲ್ಲ ರೆಡಿ ಇದೆ ಸರ್. ಎಲ್ಲನೂ ಸೆಕ್ಯೂರಿಟಿ ಕ್ಯಾಬಿನ್ ರೆಡಿ ಇದೆ, ಆರ್ಚ್ ರೆಡಿ ಇದೆ, ಆಲ್ರೌಂಡ್ ಕಾಂಪೌಂಡ್ ವಾಲ್ ರೆಡಿ ಇದೆ, ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಎಲ್ಲ. ನಾನು ಈಗ ಸೈಟ್ ನೋಡಕ್ ಬರೋರು ಏನು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ಬೇಕಾ ಅಥವಾ ಬೇರೆ ಸ್ಪಾಟ್ ಏನಾದ್ರು ಇಟ್ಟಿದ್ದೀರಾ ಮೀಟ್ ಆಗ? ಸರ್ ಇವಾಗ ಬೆಂಗಳೂರಿಂದ ಯಾರಾದ್ರೂ ಬರೋಂಗಿದ್ರೆ ಸೈಟ್ ನೋಡೋದಕ್ಕೆ ಹೆಬ್ಬಾಳದಿಂದ ಪಿಕಪ್ ಡ್ರಾಪ್ ಇರತ್ತೆ. ಓಕೆ, ಸೊ ಆ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅದೆಲ್ಲ ಮಾಡ್ಕೊಡ್ತೀರಾ? ಓಕೆ, ಹಾಗಾದ್ರೆ ಇಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತೇಳಿ ಎಷ್ಟು ಕೇಳ್ತಾ ಇದ್ದೀರಾ ಸರ್ ಲೀಗಲ್ ಡಾಕ್ಯುಮೆಂಟ್ಗೆ? ಸರ್ ಇವಾಗ ಫಸ್ಟ್ ಸೈಟ್ ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರು ಯಾವ್ದು ಇಷ್ಟಪಟ್ಟರೋ ಸೈಟ್ ಇಲ್ಲಿ ಓಕೆ ಮಾಡಬೇಕು ಅಂತಂದ್ರೆ 10,000 ರೂಪಾಯಿ ಅವರು ಟೋಕನ್ ಪೇ ಮಾಡಬೇಕಾಗತ್ತೆ. ಅವಾಗ ನಾವು ಈ ಪ್ರಾಜೆಕ್ಟ್ ಸಂಬಂಧಿಸಿದಂಗೆ ಪೂರ್ತಿ ಲೀಗಲ್ ಬುಕ್ ಒಂದು ಕೊಡ್ತೀವಿ ಅವರಿಗೆ. ಅವ್ರಿಗೆ ಗೊತ್ತಿರೋ ಅಡ್ವೊಕೇಟ್ ಆದ್ರೆ ತೋರಿಸ್ಕೋಬಹುದು, ಇಲ್ಲ ನಮ್ಮ ಕಡೆ ಏನಾದ್ರೂ ಸಜೆಷನ್ ಕೇಳಿದ್ರೆ ನಾವು ಹೆಲ್ಪ್ ಮಾಡ್ಕೊಡ್ತೀವಿ. ಲೀಗಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು ನಮ್ಮ ಜವಾಬ್ದಾರಿ. ಅದು ಲೀಗಲ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮುಂದೆ ಹೋಗೋಣ, ಅದು ನಾನು ಭರವಸೆ ಕೊಡ್ತೀನಿ. ಫಸ್ಟ್ ನೋಡ್ಲಿ 10,000 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಇಡ್ತಾ ಇದ್ದೀರಾ ಫಾರ್ ಲೀಗಲ್ ಡಾಕ್ಯುಮೆಂಟ್ಸ್ಗೆ. ಎಷ್ಟು ದಿನ ಟೈಮ್ ಕೊಡ್ತೀರಾ ಅದಕ್ಕೆ? ಸರ್ 2 ವಾರ. 15 ದಿನ ಕೊಡ್ತೀರಾ? ಹೌದಾ, ಬಿಡಿ ಹೋಗ್ಲಿ. ಎಲ್ಲಾ ಕಡೆ ಯೂಶುವಲ್ ಆಗಿ ವೀಕು 10 ಡೇಸ್ ಅಷ್ಟೇ ಇರೋದು. ಇಲ್ಲ 15 ದಿನ ಯಾಕಂದ್ರೆ ಅವ್ರು ಮತ್ತೆ ಸಣ್ಣ ಪುಟ್ಟ ಏನಾದ್ರು ಕ್ವರೀಸ್ ಕೇಳಿರ್ತಾರೆ, EC ಬೇಕು, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಬೇಕು ಅಂತ. ಸೊ ಅವಾಗ ನಮ್ ಕಡೆಯಿಂದ ಅವ್ರಿಗೆ ಕೊಟ್ಬಿಟ್ರೆ ಫುಲ್ ಹ್ಯಾಪಿ ಆಗಿರ್ತಾರೆ. ಒನ್ ಟೈಮ್ಗೆ ಲೀಗಲ್ ಮುಗಿತಾ ನಮ್ಗೂ ಸಮಾಧಾನ ಆಗಿರುತ್ತೆ. ಅವ್ರು 10 ಜನ ಕೇಳೋದಕ್ಕೂ ಖುಷಿ ಇರುತ್ತೆ ಅವ್ರು ಕೂಡ. ಯೂಶುವಲ್ ಆಗಿ ಬೆಂಗಳೂರು ಬಿಟ್ಟು ಆಚೆ ಬಂದಿದೀವಿ, ಅದ್ರಲ್ಲೂ ಆಚೆ ಅಂದ್ರೆ ನೆಲಮಂಗ್ಲನೇ ಔಟ್ಸ್ಕಟ್ ಅನ್ನೋ ಲೆಕ್ಕಾಚಾರ ಥಿಂಕ್ ಮಾಡ್ತಾರೆ. ಅಂತದ್ರಲ್ಲಿ ನಾವು ಗೌರಿಬಿದನೂರಿಗೆ ಬಂದಿದೀವಿ. ಯೂಶುವಲ್ ಆಗಿ ಪಂಚಾಯತಿ ಕತನ ರೆವಿನ್ಯೂನ ಈ ಲೆಕ್ಕಾಚಾರ ಕೊಡ್ತಾ ಇರುತ್ತೆ. ಇದು ಯಾವುದು? ಇದು DTCP ಅಪ್ರೂವಲ್ ಆಗಿರೋ ಪ್ರಾಜೆಕ್ಟ್. ಇದು ಡಿಸ್ಟ್ರಿಕ್ಟ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಂತ ಇದ್ರೆ ಹೆಸರು. ಇವಾಗ ಬೆಂಗಳೂರಿಗಿಂತ ಖಾತಾ ಸಿಸ್ಟಮ್ ತುಂಬಾ ಚೆನ್ನಾಗಿರೋ ಸಿಸ್ಟಮ್ ಇಲ್ಲೇ ಇರೋದು. ಹೇಳ್ಬೇಕಂತಂದ್ರೆ ಈ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ತಗೊಂಡಿದ್ದೀವಿ. 203 ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ತಗೊಂಡಿದ್ದೀವಿ. ಇವಾಗ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಸೈಟ್ ಸೆಲೆಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಕಸ್ಟಮರ್ಸ್, ಆ ಪರ್ಟಿಕ್ಯುಲರ್ ಸೈಟ್ಗೆ ನಾವು ಇಂಡಿವಿಜುವಲ್ ಈ ಖಾತಾ ರೆಡಿ, ಇಂಡಿವಿಜುವಲ್ ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಸಿಸ್ಟಮ್ ಇದೆ. ಓಕೆ, ಈಗ ನಾವು ಬೆಂಗಳೂರಲ್ಲೂ ಸಿಗುತ್ತೆ ನಮಗೆ DC ಕನ್ವರ್ಷನ್, ರೆವಿನ್ಯೂ, BMRDA, DTCP ಅವು ಇವು ಎಲ್ಲ ಸಿಗುತ್ತೆ ನಮಗೆ. ಅದು ಕಂಪೇರ್ ಮಾಡಿದ್ರೆ ನೀವು ಹೇಳ್ತಾ ಇರೋದು DTCP ಅಪ್ರೂವ್ಡ್ ಇಲ್ಲಿ DC ಕನ್ವರ್ಷನ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಇದು ಕಂಪೇರ್ ಮಾಡಿದ್ರೆ ಇಲ್ಲೇ ಯಾಕೆ ತಗೋಬೇಕು ಗೌರಿಬಿದನೂರಲ್ಲಿ? ನೋಡಿ, ಇಲ್ಲಿ 2-3 ಪಾಯಿಂಟ್ ಲೆಕ್ಕಕ್ಕೆ ಬರುತ್ತೆ. ನೀವು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲೇ ಇವಾಗ ಫಾರ್ ಎಕ್ಸಾಂಪಲ್ ಯಲಹಂಕನೇ ತಗೊಳ್ಳಿ, ನೀವು ಇಷ್ಟೊತ್ತು ಹೇಳ್ತಾ ಇದ್ರೆ ನೆಲಮಂಗಲನೇ ತಗೊಳ್ಳಿ, ರೆವಿನ್ಯೂ ಸೈಟ್ ಏನೇನೆ ಅಲ್ಲಿ ಏನಂತಂದ್ರೆ ಏನೋ ಡಾಕ್ಯುಮೆಂಟ್ ಇರೋದಿಲ್ಲ. 3,000 ರೂಪಾಯಿ 5,000 ರೂಪಾಯಿ ಈ ತರ ರೆವಿನ್ಯೂ ಸೈಟ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖಾತಾ ಸಿಸ್ಟಮ್ ಇರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಟೌನ್ ಪ್ಲಾನಿಂಗ್ ಇಂದ ಅಪ್ರೂವಲ್ ಆಗಿರೋದಿಲ್ಲ, BMRD ಅಪ್ರೂವಲ್ ಆಗಿರೋದಿಲ್ಲ. ಸೊ ಇಲ್ಲಿ ಗೌರಿಬಿದನೂರು ಈ ಕಡೆ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಒಂದೇ ಯೂನಿಫಾರ್ಮ್ ಸಿಸ್ಟಮ್ ಇರುತ್ತೆ. ಇಲ್ಲಿ DTCP ಅಪ್ರೂವಲ್ ಇದೆಯಾ, ಈ ಖಾತಾ ಇದೆಯಾ, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬೇರೆ ವ್ಯವಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ ಆಗೋದಿಲ್ಲ. ಇದೊಂದು ಮೇಜರ್ ಅಡ್ವಾಂಟೇಜ್ ಈ ಕಡೆ ಎಲ್ಲಾನು. ನೋಡಿ, ಬೆಂಗಳೂರಿಂದ ಅಷ್ಟು ದೂರ ನೀವೇನು ಹೇಳ್ತಾ ಇದ್ದೀರಾ, ನಾವು ಪಾಪ ಹಾರ್ಡ್ ಅಂಡ್ ಮಾಡಿ ಅವ್ರದ್ದೆಲ್ಲಾನು ಕಸ್ಟಮರ್ಸ್ದ. ಸೊ ಎಲ್ಲಿ ಜಿನೇನ್ ಲೇಔಟ್ ಇದೆಯಾ ಅಲ್ಲಿ ದುಡ್ಡು ಹಾಕಿದ್ರೆ ರಿಟರ್ನ್ಸ್ ಆ ಥರ ಅವರು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಹೌದಾ? ಬೆಟರ್ ಅಂತ ಹೇಳ್ತೀರಾ? ಬೆಟರ್ ದಾನ್ ಬೆಂಗಳೂರು ಔಟ್ಸ್ಕಟ್ಸ್. ಆರಾಮ್ಸೆ ಗೌರಿಬಿದನೂರಿಗೆ ಬನ್ನಿ, ನೋಡಿ ತಗೊಳ್ಳಿ. ಹೌದಾ? ಮತ್ತೆ ಲೋನ್ ಮಾಡಿಸ್ಕೊಡ್ತೀರಾ? ಲೋನ್ ಫೆಸಿಲಿಟಿ ಎಲ್ಲ ಇದೆ. ಇನ್ನೊಂದು ಪಾಪ ನಾವು ಹಳೆ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ವಿ ಅಂತಂದ್ರೆ, ಆ ಇದರಲ್ಲಿ EMI ಸ್ಕೀಮ್ ಆಗಲಿ ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಆಗಲಿ ಇರಲಿಲ್ಲ. ಓಕೆ, ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಆ ಫೆಸಿಲಿಟಿ ಕೊಡೋಣ ಇಲ್ಲೇ. ಪಾಪ ಇವಾಗ ಕೆಲವು ಕಸ್ಟಮರ್ಸ್ ಇರ್ತಾರೆ, ಅವ್ರ ಸ್ಯಾಲ್ರಿನೂ ಇರೋದಿಲ್ಲ, ಬಿಸ್ನೆಸ್ ಇರೋದಿಲ್ಲ. ಆದ್ರೆ ಪಾಪ ಏನೋ ದೂರದಲ್ಲಾದ್ರೂ ಆಗ್ಲಿ ಒಂದು ಇನ್ವೆಸ್ಟ್ಮೆಂಟ್ಗೆ ಒಂದು ನಮ್ಮ ಹತ್ರ ಒಂದು ಅಸೆಟ್, ಒಂದು ಸೈಟ್ ಒಂದು ತಗೊಂಡಿವಿ ಅನ್ನೋದು ಖುಷಿ ಪಾಪ ಅವ್ರಿಗೆ ಇರಬೇಕು ಅಂತಂದ್ರೆ ಈ ಒಂದು ಇನ್ಸ್ಟಾಲ್ಮೆಂಟ್ ಏನಾದರೂ ಫೆಸಿಲಿಟಿ ಕೊಟ್ಟರೆ ಪಾಪ ತುಂಬ ಖುಷಿಯಾಗಿ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವ್ರಿಗೆ ಇವಾಗ ಸುವರ್ಣ ಅವಕಾಶ. ಇವಾಗ ಈ ಪ್ರಾಜೆಕ್ಟ್ 6 months
ಇಲ್ಲ ಕೆಲವರು ಇಲ್ಲ ಸರ್ ನಮಗೆ ಒಂದು ಮಿನಿಮಮ್ 9 months ಆದ್ರೂ ಬೇಕಂತ ಕೇಳೋರು ಇರ್ತಾರೆ, ಖಂಡಿತ ಕೊಡೋಣ ಅವರಿಗೆ. ಯಾಕಂದ್ರೆ ಲೈಫಲ್ಲೇ ಒಂದ್ ಸೈಟ್ ತಗೊಂಡ್ರೆ ಪಾಪ ಅವ್ರ ಖುಷಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಯ್ತು ಸರ್, ಲೋನ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅದ್ರ ಬಗ್ಗೆ. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನ್ ರೇಟಿಗೆ ಕೊಡ್ತಾ ಇದ್ದೀರಾ ಅದನ್ನ ಹೇಳಿ ಫಸ್ಟ್. ಲೋನು ಫೆಸಿಲಿಟೀಸ್ ಇಷ್ಟೆಲ್ಲ ಕೊಡ್ತಾ ಇದ್ದೀರಿ ಅಂದ್ರೆ ಏನ್ 40 ಲಕ್ಷ ಇರ್ಬೋದಾ, ಒಂದ್ 35 ಲಕ್ಷ ಇರ್ಬೋದಾ? ಈ ಲೆಕ್ಕಾಚಾರಕ್ಕೆ ಮೈಂಡ್ ಓಡ್ತಾ ಇರುತ್ತೆ ಕೆಲವರಿಗೆ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನಿಮ್ಗೆ. ಹೇಳಿ ಸರ್. ಇವಾಗ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲೇ ಸಿಟಿ ಸೆಂಟರ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಬೆಂಗಳೂರು ಬಿಟ್ಟು ಒಂದು 25 ಕಿಲೋಮೀಟರ್ ನೀವು ಎಷ್ಟೇ ದೂರ ಹೋಗಿ, ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ರೇಟ್ ಆಗಿದೆ ಅಂತಂದ್ರೆ ಆ ಸ್ಟ್ಯಾಂಪ್ ಡ್ಯೂಟಿ ಏನ್ ಪೇ ಮಾಡ್ತೀರಾ, ಇನ್ ಸ್ವಲ್ಪ ಹೆಚ್ಚು ಕಡಿಮೆ ಅವ್ರು ಸ್ವಲ್ಪ ಎಫರ್ಟ್ ಆಗ್ಬಿಟ್ರೆ ಅಲ್ಲಿ ಸೈಟೇ ಬಂದ್ಬಿಡುತ್ತೆ. ಅಲ್ಲೇ ಕನಿಷ್ಠ ಅಂತಂದ್ರೆ ಇವಾಗ 10 ಲಕ್ಷ 15 ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡ್ಬೇಕಲ್ಲ ಬೆಂಗಳೂರಲ್ಲಿ. ಒಂದು ಪ್ರಾಪರ್ಟಿ ನೀವು ಡಿಸೆಂಟ್ ಲೊಕೇಶನ್ ಅಲ್ಲಿ ತಗೊಂಡಿದ್ದೀರಾ ಅಂತಂದ್ರೆ ಇಲ್ಲಿ ಸೈಟೇ ಬರುತ್ತೆ ಸರ್. ಏನ್ ರೇಟು ಸರ್? 799 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾತ್ರ. 799 ರೂಪಾಯಿ. ಹಾಗಾದ್ರೆ 30-40 ಸೈಟ್ಗೆ 9,58,800 ರೂಪಾಯಿಗೆ ಒಂದು 30-40 ಸೈಟ್ ಸಿಕ್ಬಿಡುತ್ತೆ ಅಲ್ವಾ? ಹೌದು. ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಹೌದು. ಇದರಲ್ಲಿ ನೆಗೋಷಿಯಬಲ್ ಸರ್ ಇವಾಗ ಏನಾಗುತ್ತೆ ಅಂತಂದ್ರೆ ನಾವು ಇಲ್ಲಿ 2 ಫೇಸ್ ಬರುತ್ತೆ, ನಾರ್ತ್ ಫೇಸಿಂಗು ಮತ್ತೆ ಸೌತ್ ಫೇಸಿಂಗ್ ಮೇಜರ್ ಆಗಿ 2 ಮಾಡಿರೋದು. ಸೊ ನಾರ್ತ್ ಫೇಸಿಂಗ್ ಬಂದಾಗ ಸ್ವಲ್ಪ ಪ್ರೀಮಿಯಂ ಪ್ರೈಸಸ್ ಇರುತ್ತೆ, ಸೌತ್ ಫೇಸಿಂಗ್ ಬಂದಾಗ ಕಡಿಮೆ ಇರುತ್ತೆ. ಸೊ ಯಾವ ಸೈಟ್ ಅವ್ರು ಸೆಲೆಕ್ಟ್ ಮಾಡ್ಕೊಂತ ಇದ್ರು ಅದ್ರ ಮೇಲೆ ಪ್ರೈಸ್ ವೇರಿಯೇಷನ್ ಇರುತ್ತೆ. ಹೆಚ್ಚು ಕಡಿಮೆ ಮಾಡ್ಬೋದು ಸರ್, ತೊಂದರೆ ಇಲ್ಲ. ನೆಗೋಷಿಯೇಷನ್ ಖಂಡಿತವಾಗಿರುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಆಲ್ರೆಡಿ ಕಲರಿಂಗ್ ಮಾಡೋದು ಪೆಂಡಿಂಗ್ ಇದೆ, ಆಲ್ರೆಡಿ ಮಾಡ್ತಾ ಇಲ್ಲ, ವರ್ಕ್ ಎಲ್ಲ ನಡೀತಾ ಇದೆ, ಮ್ಯಾಸಿವ್ ವರ್ಕ್ ನಡೀತಾ ಇದೆ ಎಲ್ಲ. ಇನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಇದೆಲ್ಲ? ಎಲ್ಲ ಒಂದು ವಾರದಲ್ಲೆಲ್ಲ ಕ್ಲಿಯರ್ ರೆಡಿ ಇರುತ್ತೆ ಎಲ್ಲ ಅಲ್ವಾ? ಹೌದು. 799 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದೀರಾ? ಹೌದು. ಅಲ್ವಾ ಸರ್? ಹೌದು. ಪ್ರತಿಯೊಂದು ಡಾಕ್ಯುಮೆಂಟ್ ಲೀಗಲ್ ಆಗಿದೆ. ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ಇಮಿಡಿಯೇಟ್ ರಿಜಿಸ್ಟ್ರೇಷನ್ ನಾಳೆ ಅಂತಂದ್ರೆ ನಾಳೆನೇ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಇಂಡಿವಿಜುವಲ್ ಲೀಕ್ ಆದ ಸಿಸ್ಟಮ್ ಅದೊಂದು ಬ್ಯೂಟಿ. ಈಗ 9,58,800 ರೂಪಾಯಿ ಆಗುತ್ತೆ ನಿಮ್ಮ ಲೆಕ್ಕಾಚಾರಕ್ಕೆ ಬಂದ್ರೆ. ಇಷ್ಟು ಲೋನ್ ಎಷ್ಟು ಮಾಡ್ಕೊಡ್ತೀರಾ? 75% ಲೋನ್ ಆಗುತ್ತೆ. ಎಷ್ಟು? 75%. 75% ಲೋನ್ ಮಾಡಿಸ್ಕೊಡ್ತೀರಾ? 25% ಕಸ್ಟಮರ್ ಅಡ್ವಾನ್ಸ್ ಪೇ ಮಾಡಿದ್ರೆ ಸಾಕು. ಅಷ್ಟು. ಮತ್ತೆ EMI ಸ್ಕೀಮು ನಿಮ್ಮ ಕಡೆಯಿಂದ ಏನಾದ್ರು? EMI ಸ್ಕೀಮ್ ಅವಾಗ ಹೇಳ್ದಂಗೆ ಇನ್ಸ್ಟಾಲ್ಮೆಂಟ್ ಅಲ್ಲೇ ಇವಾಗ ಇಲ್ಲಿ SR ವ್ಯಾಲ್ಯೂ ಅಂದ್ರೆ ನಾವು ಏನು ರಿಜಿಸ್ಟ್ರೇಷನ್ ಮಾಡ್ತೇವೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 375 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಓಕೆ. ಆ ಪರ್ಟಿಕ್ಯುಲರ್ ಪ್ರೈಸ್ ಕೊಟ್ಬಿಡ್ಬೇಕು ಫಸ್ಟೇನೆ ನಮಗೆ ಅಮೌಂಟ್. ಅದು ಕೊಟ್ಮೇಲೆ ಮಿಕ್ಕಿದ್ದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲೇ ನಾವು ಮುಂದೆ ಹೋಗ್ತಾ ಇರ್ಬೋದು. ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ, ಸಿಗತ್ತೆ, ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ. ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಪೂರ್ತಿ ಲೇಔಟ್ ಎಲೆಕ್ಟ್ರಿಸಿಟಿ ರೆಡಿ ಇದೆ, ವಿತ್ ಟ್ರಾನ್ಸ್ಫಾರ್ಮರ್ ಚಾರ್ಜಿಂಗ್ ಆಗೋಗಿದೆ. ಸಾಯಂಕಾಲ ಟೈಮು ಸ್ಟ್ರೀಟ್ ಲೈಟ್ಸ್ ಆನ್ ಆಗುತ್ತೆ, ಎಲ್ಲ ಫೆಸಿಲಿಟೀಸ್ ರೆಡಿ ಇದೆ ಸರ್. ಇವತ್ತಂದ್ರೆ ಇವತ್ತೇ ಮನೆ ಕಟ್ಕೋಬಹುದು, ಏನು ಪೆಂಡಿಂಗ್ ಇಲ್ಲ. ಯಾವ ಸೈಟ್ ನಂಬರ್ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ನಿಮ್ದು ಇದು ರೈಟ್ಸ್ ಇಮಿಡಿಯೇಟ್ ಆಗಿ ಅವರು ಮನೆ ಆದ್ರೂ ಕಟ್ಕೋಬಹುದು. ಅದು ಕೇಳ್ಬೇಕು ಇದು ಕೇಳ್ಬೇಕು ಅನ್ನೋದಿಲ್ಲ, ಎಲ್ಲ ರೆಡಿ ಇದೆ ಸರ್ ಅಲ್ವಾ? ಹೌದು. ಮತ್ತೇನ್ ಕೊಡ್ತಾ ಇದೀರಾ ಸರ್ ಫೆಸಿಲಿಟೀಸ್ ನಿಮ್ಮ ಕಡೆಯಿಂದ ಸೈಟ್ ತಗೊಂತಕ್ಕಂಥವ್ರಿಗೆ? 3 ಪಾರ್ಕ್ ಇದೆ. ಆಸ್ ಪರ್ DTCP ಅಪ್ರೂವಲ್ ಪ್ರಕಾರ 3 ಪಾರ್ಕ್ ರಿಸರ್ವ್ ಆಗಿದೆ, ಸಿವಿಕ್ ಕಮ್ಯುನಿಟೀಸ್ ಎಲ್ಲ ಇದೆ. ಸೊ ಪ್ರಾಜೆಕ್ಟ್ ಓನರ್ ಕಡೆಯಿಂದ ಒಂದು ಸ್ಮಾಲ್ ಟೆಂಪಲ್ ಕೂಡ ಎಲ್ಲಾನು ಆಲ್ರೆಡಿ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೆಲ್ಲ ನೀವೇ ನೋಡ್ತಾ ಇದ್ರೆ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗೋಗಿದೆ, ಪೆಂಡಿಂಗ್ ಇಟ್ಟಿಲ್ಲ. ಓಕೆ. ಮತ್ತೆ ಇನ್ನೇನಿಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ನೀವುಗಳ ಪ್ರಕಾರ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ ಇದೆ. 799 ರೂಪಾಯಿ ಸ್ಕ್ವೇರ್ ಫೀಟು ಅಷ್ಟೇ ಅಲ್ವಾ ಸರ್? ನೋಡಿ ಸ್ನೇಹಿತರೆ, ಯಾರೆಲ್ಲ ಗೌರಿಬಿದನೂರು ಹತ್ರ ಸೈಟ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ 799 ರೂಪಾಯಿ ಸ್ಕ್ವೇರ್ ಫೀಟು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ನಿಮ್ಮ ದುಡ್ಡು ನೀವು ಜವಾಬ್ದಾರಿಯಾಗಿರಬೇಕು. ಯಾವುದೇ ಡಾಕ್ಯುಮೆಂಟ್ ಇರಲಿ ಸೈಟ್ ಬಗ್ಗೆ ತೊಗೋಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಲಾಯರ್ ಅಂತ ಇರ್ತಾರೆ, ಆ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀವಿ ಸರ್ ನಿಮ್ಮ ಕಡೆಯಿಂದ? ಸರ್ ಖಂಡಿತವಾಗಿ ನೋಡಿ, ಪಾಪ ಎಷ್ಟು ಕಷ್ಟ ಇದೆ ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದ್ರೆ ನಿಮಗೂ ಚೆನ್ನಾಗಿ ಗೊತ್ತಿದೆ. ಕಳ್ಕೊಳ್ಳೋದು ಎಷ್ಟೊತ್ತೋ ಅಲ್ಲ. ಹೌದು. ಇವಾಗ ಭೂಮಿ ಮೇಲೆ ಹಾಕಿರೋದು ಯಾವತ್ತೂ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ, ಯಾವತ್ತೂ ಬೆಳೆಯೋದೇ ಹೊರತು ಕಡಿಮೆ ಆಗೋದಿಲ್ಲ. ಅದು ಎಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇರಲಿ, ಅದು ಭೂಮಿ ತಾಯಿ ಅಂತಂದ್ರೆ ನಂಬೇಕಷ್ಟೇ. ಸೊ ಇದು ಅದೇ ಥರನೇ ಗೌರಿಬಿದನೂರು ಅನ್ನೋದು ಇವತ್ತಿಗೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೆಮ್ಮದಿ ಕಂಡ್ಕೋಬಹುದು ಆರಾಮ್ಸೆ. ಯಾಕಂದ್ರೆ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ, ಬ್ಯಾಂಕ್ ಲೋನ್ಸ್ ಇರೋದ್ರಿಂದ, ಎಲ್ಲ ಫೆಸಿಲಿಟೀಸು ಗ್ರ್ಯಾಂಡಾಗಿ ಕೊಟ್ಟಿರೋದ್ರಿಂದ
ಆರಾಮಾಗಿ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾವುದೇ ಥರದ ನಮ್ಮ ಕಸ್ಟಮರ್ಸ್ ಇದಕ್ಕೆ ಮೋಸ ಇಲ್ಲ ಅಲ್ವಾ? ಹೌದು ಸರ್. ಓಕೆ, ನೋಡಿ ಸ್ನೇಹಿತರೆ, ಎಲ್ಲ ತೋರಿಸಿದ್ದೀವಿ ಆಲ್ಮೋಸ್ಟ್. ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಸೈಟ್ ಮಾರ್ಕ್ ಆಗಿರ್ಬೋದು, ಮತ್ತು ಸೈಟ್ ನಂಬರ್ ಆಗಿರ್ಬೋದು, ನಿಮಗೆ ರೋಡ್ ಆಗಿರ್ಬೋದು, ಕರೆಂಟ್ ಫೆಸಿಲಿಟೀಸ್ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ನಿಮ್ಗೆ ಆಫೀಸ್ ಆಗಿರ್ಬೋದು, ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಹಾಗೆ ನೀವು ಸುತ್ತ ಟ್ರೀಗಳನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಕ್ಕಂಥ ಲೇಔಟು ಬರೀ ಕೇವಲ 799 ರೂಪಾಯಿ ಸ್ಕ್ವೇರ್ ಫೀಟ್ಗೆ ನಿಮಗೆ ಬೆಂಗಳೂರಿನ ಗೌರಿಬಿದನೂರಲ್ಲಿ ಸಿಗ್ತಾ ಇದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲರ್ ನಂಬರಿಗೆ ಫೋನ್ ಮಾಡಿ. ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಬೆಂಗಳೂರಿಂದ ಗೌರಿಬಿದನೂರು? ಬೆಂಗಳೂರಿಂದ ಗೌರಿಬಿದನೂರು 70 ಕಿಲೋಮೀಟರ್. 70 ಕಿಲೋಮೀಟರ್. 70 ಪ್ಲಸ್ ಇಲ್ಲಿ ಗೌರಿಬಿದನೂರು ಸಿಟಿಯಿಂದ ಔಟ್ಸ್ಕಟ್ಸ್ ಇಂದ 2 ಕಿಲೋಮೀಟರ್, 72 ಕಿಲೋಮೀಟರ್ ಅಲ್ವಾ? ಅವ್ರು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಇಲ್ಲ. ಮತ್ತೆ ಬೆಂಗಳೂರಿಂದ ಗೌರಿಬಿದನೂರು ಅನ್ನೋದು ಟೋಲ್ ರೋಡ್ ಇದು, ಸೂಪರ್ ಡೂಪರ್ ರೋಡ್ ಕಂಡೀಷನ್. ಎಷ್ಟು ಅವರಲ್ಲಿ ಬರ್ಬೋದು ಇಲ್ಲಿಗೆ ಅವರು? ನೀವು ಹೆಬ್ಬಾಳದಿಂದ 1.25 ಗಂಟೆಯಲ್ಲಿ ರೀಚ್ ಆಗ್ಬೋದು ಅಲ್ವಾ? ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಬರ್ತಾರೆ, ನೆಗೋಷಿಯಬಲ್ ಅಷ್ಟೇ ಕೇಳೋದು ನಾನು, ಇನ್ನೇನು ಕೇಳಲ್ಲ. ಮಾಡ್ಕೊಡೋಣ, ಖಂಡಿತ. ಲೀಗಲ್ ಡಾಕ್ಯುಮೆಂಟ್ ಅವರೆಲ್ಲ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರ ದುಡ್ಡಿಗೆ ಖಂಡಿತವಾಗಿ ಮಾಡ್ಕೊಡೋಣ ಅಲ್ವಾ? ಆದಷ್ಟು ಅವ್ರಿಗೆ ಇಷ್ಟಪಟ್ಟರೆ ಸೈಟ್ ನ ಕೊಟ್ಬಿಟ್ಟು ಕೇಳೋ ಪ್ರೈಸ್ಗೆ ನೆಗೋಷಿಯಬಲ್ ಆದಷ್ಟು ಆನ್ ಟೇಬಲ್ ಮಾಡಿ. ಖಂಡಿತವಾಗಿ ಅಲ್ವಾ? ಹೌದಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಿಸ್ಟರ್ ವಿಜಯ್. ಥ್ಯಾಂಕ್ ಯು.